ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತೊಂದು ಹೊಸ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಇದು ಯಾವುದೇ ರೀತಿ ಕ್ರೋಶದಿಂದ ಹಾಕುವಂಥ ಡಿಸೈನ್ ಅಲ್ಲ. ಸೊ ಇವತ್ತು ನಾನು ಕ್ರೋಶನ ಹಿಡ್ಕೊಂಡಿದ್ದೀನಿ. ಹಾಗೆ ನೋಡಿ, ಈ ರೀತಿ ಕುಚ್ಚನ್ನ ರೆಡಿ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೀನಿ. 130 ಎಳೆನ ಒಂದು ರೊಟ್ಟಿನ ಬೋರ್ಡಿಗೆ ಸುತ್ಕೊಂಡ್ಬಿಟ್ಟು ಕಮ್ಮಾಕಿ ಅಂಟಿಸ್ಕೊಂಡು ಈ ರೀತಿ ರೆಡಿ ಇಟ್ಕೊಂಡಿದ್ದೆ. ನೋಡಿ, ಈ ಕ್ರೋಶ ಮೇಲೆ ಈ ರೀತಿ ಹಾಕೊಂಡ್ಬಿಟ್ಟು ಕ್ಲೀನಾಗಿ ಥ್ರೆಡನ್ನು ನೀಟಾಗಿ ಹಿಡ್ಕೊಂಡು ಒಂದೇ ಲೆವೆಲಲ್ಲಿ ಎಷ್ಟು ಉದ್ದ ಬೇಕೋ ನೋಡ್ಕೊಂಡ್ಬಿಟ್ಟು ಅಷ್ಟುದ್ದ ಈ ರೀತಿ ಹಿಡ್ಕೋಬೇಕು. ನೋಡಿ, ಒಂದು ಸೂಜಿಯಲ್ಲಿ 2 ಎಳೆ ಗೋಲ್ಡ್ ಥ್ರೆಡನ್ನು ತೊಗೊಂಡಿದ್ದೀನಿ. ಸಿಲ್ವರ್ ಅಲ್ಲ, ಗೋಲ್ಡ್ ಜರಿನ ತೊಗೊಂಡಿದ್ದೀನಿ. ಸೂಜಿನ ಈ ರೀತಿ ಹಾಕ್ಬಿಟ್ಟು ಈ ರೀತಿ ನಾವು ಒಂದು 3 ಸಾರಿ ಹಿಂದ್ಗಡೆ ಈ ರೀತಿ ಗಂಟು ಹಾಕಬೇಕು. ನಾವು ಗುಂಡಿ ಅಥವಾ ಕಾಜಾ ಮಾಡೋ ಮುಂದೆ ಗಂಟು ಹಾಕ್ತೀವಿ. ಸೊ ಅದೆಲ್ಲರಿಗೂ ಗೊತ್ತಿರುತ್ತೆ. ಆ ರೀತಿ ನೋಡಿ, ಈ ರೀತಿ ಒಂದು 3 ಸಾರಿ 4 ಸಾರಿ ಈ ರೀತಿ ಗಂಟನ್ನು ಹಾಕಿ ಹಿಂದ್ಗಡೆ ಈ ರೀತಿ ಹಿಡ್ಕೊಂಡ್ಬಿಟ್ಟು ಈ ರೀತಿ ಗಂಟನ್ನು ಹಾಕಿ ಈ ರೀತಿ ಗಂಟು ಹಾಕ್ಬಿಟ್ಟು ಹಿಂದ್ಗಡೆಯಿಂದ ನೋಡಿ ಸೂಜಿನ ಮೇಲಿಂದ ಕೆಳಗಡೆ ಈ ರೀತಿ ಹಾಕ್ಕೊಂಡ್ಬಿಟ್ಟು ದಾರನ ಮತ್ತೆ ಈ ರೀತಿ ಇನ್ನೊಂದು ಸಾರಿ ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಸಾರಿ ಇಲ್ಲಿ ಗಂಟನ್ನು ಹಾಕಿ ಈ ರೀತಿ ಗಂಟು ಹಾಕಿದ ಮೇಲೆ ನೋಡಿ, ಕುಚ್ಚು ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಉದ್ದ ಇಟ್ಕೊಂಡಿದ್ದೀನಿ. ಸೊ ತುಂಬಾ ಉದ್ದನೂ ಅಲ್ಲ, ಹಾಗೆ ಬೇಬಿ ಕುಚ್ಚು ಸಣ್ಣದಾಗೂ ಅಲ್ಲ, ಮೀಡಿಯಮ್ಮು ಒಂದು ಲೆವೆಲ್ ಮೀಡಿಯಮ್ ಉದ್ದದಲ್ಲಿ ಇಟ್ಕೊಂಡಿದ್ದೀನಿ. ಈ ರೀತಿ ಕರೆಕ್ಟಾಗಿ ಹಿಡ್ಕೊಂಡ್ಬಿಟ್ಟು ನಾವು ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಈ ರೀತಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಈ ರೀತಿ ಒಂದೇ ಲೆವೆಲಲ್ಲೇ ನೋಡ್ಕೊಳ್ಳಿ. ಸೊ ಪ್ರತಿಯೊಂದು ಥ್ರೆಡನ್ನು ಈ ರೀತಿ ಕಟ್ ಮಾಡಿಕೊಂಡು ಇದು ಕರೆಕ್ಟಾಗಿದೆಯಾ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಕ್ರಾಸ್ ಆಗಿದ್ದರೆ ಇದನ್ನು ನೀಟಾಗಿ ಸ್ಟ್ರೈಟಾಗಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸ್ವಲ್ಪ ಇನ್ನೂ ಕ್ರಾಸ್ ಆಗಿದೆ. ಸೊ ಇದನ್ನು ನಾನು ನೀಡಲ್ನಿಂದ ಹೊರಗಡೆ ತೆಗೆದುಬಿಟ್ಟು ನೋಡಿ ಈ ರೀತಿ ಹಿಡ್ಕೊಂಡು ಮತ್ತು ನೀಟಾಗಿ ಈ ರೀತಿ ಟ್ರಿಮ್ ಮಾಡ್ಕೊಂಬಿಡಿ ದಾರನ. ಈ ರೀತಿ ನಾವು ಕುಚ್ಚನ್ನು ರೆಡಿ ಮಾಡಿ ಇಟ್ಕೋಬೇಕು ಫಸ್ಟಿಗೆ. ಸೊ ಈ ರೀತಿ ನಾನು ಒಂದು 5-6 ಕುಚ್ಚನ್ನು ರೆಡಿ ಮಾಡಿ ಇಟ್ಕೊತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಒಂದು ಇದಕ್ಕೋಸ್ಕರನೇ ಬಟ್ಟೆ ತೊಗೊಂಡಿದ್ದೀನಿ. ಅಂದರೆ ನಾವು 5 ಕುಚ್ಚನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನಾನು ಮುತ್ತನ್ನು ತೊಗೊಂಡಿದ್ದೀನಿ. ಈ ಕುಚ್ಚನ್ನ ಒಂದೇ ಲೆವೆಲಲ್ಲಿ ಈ ರೀತಿ ರೆಡಿ ಮಾಡ್ಕೊಳ್ಳಿ. ಹಾಗೆ ನೋಡಿ, 2 ಎಳೆನ ಫೋಲ್ಡ್ ಮಾಡಿಬಿಟ್ಟು 4 ಎಳೆ ಮಾಡ್ಕೊಂಡಿದ್ದೀನಿ. ಇದು ಕಾಟನ್ ದಾರನ ತೊಗೊಂಡಿದ್ದೀನಿ ನಾನು. ಒಂದು ಸೂಜಿಗೆ ಕಾಟನ್ ದಾರನ ತೊಗೊಂಡ್ಬಿಟ್ಟು ನೋಡಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬಿಟ್ಬಿಟ್ಟು ಈ ರೀತಿ ಸೂಜಿಯಿಂದ ಹಾಕ್ಕೊಳ್ಳಿ. ಇವತ್ತು ನಾನು ಕ್ರೋಶದಿಂದ ಹಾಕುವಂಥ ಡಿಸೈನ್ನ ತೋರಿಸ್ತಾ ಇಲ್ಲ. ನಮಗೆ ಕ್ರೋಶನೇ ಬರೋಲ್ಲ ಅನ್ನೋವಂಥವ್ರು ಆರಾಮಾಗಿ ಸೂಜಿ ದಾರದಿಂದ ಹಾಕುವಂಥ ಡಿಸೈನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಒಂದು ಗಂಟು ಹಾಕೊಂಡ್ಬಿಡ್ಬೇಕು. ಗಂಟು ಆದಮೇಲೆ ನೋಡಿ, ಇಲ್ಲಿ 3 ಮುತ್ತನ್ನು ತೊಗೊತೀನಿ. ಇಲ್ಲಿ ಮುತ್ತಾದರೂ ತೊಗೊಳ್ಳಿ ಅಥವಾ ಗೋಲ್ಡ್ ಬೀಡಾದರೂ ತೊಗೊಳ್ಳಿ ಅಥವಾ ಬೇರೆ ಕಲರ್ಸ್ ಬೀಡು ಸಿಗುತ್ತೆ. ಯಾವುದಾದ್ರೂ ಬೀಡನ್ನ ನೀವು ಯಾವ ರೀತಿ ಸೀರೆಗೆ ಹಾಕ್ತೀರೋ ಅದರ ಮೇಲೆ ನೋಡಿಕೊಂಡು ನೀವು ಬೀಡನ್ನು ಚಾಯ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಹಾಕಬೇಕು. ಅರ್ಧ ಇಂಚಿಗೆ ಮಾತ್ರ ನಾನು ಈ ರೀತಿ ಹಾಕಿದ್ದೀನಿ ದಾರನ. ತುಂಬ ದೂರಕ್ಕೆ ಹಾಕಬಾರ್ದು. ನೋಡಿ, ಬೀಡು ನಮಗೆ ಈ ರೀತಿ ಕರೆಕ್ಟಾಗಿ ಕೂರಬೇಕು. ಈ ರೀತಿ ಆ ಸೈಜಿಗೆ ನಾವು ಬೀಡನ್ನು ಇದಕ್ಕೆ ಬಟ್ಟೆಗೆ ಹಾಕಬೇಕು. ನೋಡಿ, ಈ ರೀತಿ ಶೇಪಲ್ಲಿ ಕೂತ್ಕೋಬೇಕು ಬೀಡು. ಈ ರೀತಿ ಹಾಕಿದ ಮೇಲೆ ವಾಪಸ್ ಆ ಒಂದು ಬೀಡಿಂದ ವಾಪಸ್ ದಾರನ ಮೇಲಿಂದ ಕೆಳಗಡೆ ತೊಗೊಂಬಂದು ಮತ್ತೆ 2 ಬೀಡನ್ನು ಹಾಕ್ಕೊಂಡು ಅದೇ ಲೆವೆಲಿಗೆ ಇಲ್ಲೇನು ಅರ್ಧ ಇಂಚಿಗೆ ಹಾಕ್ಕೊಂಡಿದ್ವಲ್ಲ, ಇಲ್ಲೂ ಕೂಡ ಅರ್ಧ ಇಂಚಿಗೆ ದಾರನ ಬಟ್ಟೆಗೆ ಹಾಕ್ಕೊಂಡು ನೋಡಿ ಎಳ್ಕೊಂಡು ಮತ್ತೆ ಕೆಳಗಿಂದ ಮೇಲ್ಗಡೆ ಒಂದು ಸಾರಿ ಈ ರೀತಿ ಥ್ರೆಡನ್ನು ಹಾಕ್ಬಿಟ್ಟು ಈ ರೀತಿ ಗಂಟು ಹಾಕೋಬೇಕು.
ಒಂದು ಸರಿ ಗಂಟು ಹಾಕಿದಾಗ ಈ ರೀತಿ ಕರೆಕ್ಟಾಗಿ ಕೂರಬೇಕು. ಈಗ ಮತ್ತೆ ನೋಡಿ ಇಲ್ಲಿ ಮೇಲಿಂದ ಕೆಳಗಡೆ ದಾರನ ತರಬೇಕು. ಮತ್ತು ಈ ಬೀಡಿಂದನೂ ಕೂಡ ಈ ಕಡೆ ಹೊರಗಡೆ ಎಳ್ಕೋಬೇಕು. ಈಗ ಒಂದು ಬೀಡನ್ನು ಮಾತ್ರ ತೊಗೊತಾ ಇದ್ದೀನಿ. ಲಾಸ್ಟಿಗೆ ಒಂದು ಬೀಡನ್ನು ತೊಗೊಂಬಿಟ್ಟು ನೋಡಿ ಒಂದು ಕುಚ್ಚನ್ನ ಈ ರೀತಿ ತೊಗೊಂಬಿಟ್ಟು ಇದನ್ನು ನೀಟಾಗಿ ಈ ರೀತಿ ಈ ಸೂಜಿ ಒಳಗಡೆ ಥ್ರೆಡ್ ಎಲ್ಲೂ ಮಿಸ್ ಆಗಬಾರ್ದು. ಅದು ಕರೆಕ್ಟಾಗಿ ಎಲ್ಲ ಥ್ರೆಡ್ಗಳನ್ನು ನೀಟಾಗಿ ಈ ರೀತಿ ಈ ಸೂಜಿ ಒಳಗಡೆಯಿಂದ ದಾರನ ಎಳ್ಕೊಂಬರ್ಬೇಕು. ಆ ಕ್ರೋಶದ ಒಳಗಡೆಯಿಂದ ಈ ರೀತಿ ಎಳ್ಕೊಂಬಂದು ನೋಡಿ ವಾಪಸ್ಸು ನಾವು ಈಗೇನು ಒಂದು ಬೀಡನ್ನು ಹಾಕಿದ್ವಲ್ಲ ಆ ಬೀಡಿಗೆ ಮಾತ್ರ ನಾವು ವಾಪಸ್ಸು ಸೂಜಿನ ಹಾಕಬೇಕು. ಒಂದು ಬೀಡನ್ನು ಹಾಕ್ಕೊಂಡು ಒಂದು ಕುಚ್ಚನ್ನು ಹಾಕ್ಕೊಂಡಿದ್ವಲ್ಲ ಆ ಬೀಡಿಗೆ ಮಾತ್ರ ವಾಪಸ್ ಹಾಕ್ಕೊಂಡು ನೋಡಿ ಈ ರೀತಿ ಎಳ್ಕೋಬೇಕು. ಈ ರೀತಿ ಎಳ್ಕೊಂಡಾಗ ಈ ಕುಚ್ಚು ನೀಟಾಗಿ ಸ್ಟ್ರೈಟಾಗಿ ಈ ರೀತಿ ಕೂರುತ್ತೆ. ಈಗ ನೋಡಿ ಈ ಬೀಡು ಮತ್ತು ಲಾಸ್ಟ್ನೇ ಬೀಡು ಈ ಎರಡು ಬೀಡು ಕಡೆಯಿಂದನೂ ತೊಗೊಂಬರ್ಬೇಕು. ಈಗ ಒಂದು ಬೀಡಿಂದ ಹೊರಗಡೆ ತಂದಿದ್ದೀನಿ. ಮತ್ತು ನೋಡಿ ಈ ರೀತಿ ಸ್ಟ್ರೈಟಾಗಿ ಕೂರಿಸ್ಕೋಬೇಕು ನಾವು. ಮತ್ತು ಈ ಬೀಡಿಂದನೂ ಕೂಡ ದಾರನ ಹೊರಗಡೆ ಎಳ್ಕೊಂಬರ್ಬೇಕು. ಎಳ್ಕೊಂಬಂದಾದ್ಮೇಲೆ ಮತ್ತೆ ಸೂಜಿನ ನಾವು ಬಟ್ಟೆ ಕೆಳಗಡೆಯಿಂದ ಮೇಲೆ ತೊಗೊಂಬರ್ಬೇಕು. ಅದು ಮೇಲಿಂದ ಕೆಳಗಾದರೂ ತೊಗೊಂಡ್ರು ಬರುತ್ತೆ. ಗಂಟು ಹಾಕ್ಬೇಕೀಗ ಬಟ್ಟೆಗೆ ನಾವು ಲಾಸ್ಟಿಗೆ ಒಂದ್ಸರಿ ಈ ರೀತಿ ಗಂಟು ಹಾಕೋಬೇಕು. ಒಂದ್ಸರಿ ಗಂಟು ಹಾಕಿದ್ಮೇಲೆ ಮತ್ತೆ ಇನ್ನೊಂದು ಸರಿ ನೋಡಿ ಈ ರೀತಿನೂ ಗಂಟು ಹಾಕೊಳ್ಳಿ. ಆ ಬೀಡು ಒಳಗಡೆಯಿಂದ ಈ ಕಡೆ ಒಂದ್ಸರಿ ಗಂಟು ಹಾಕೊಂಡ್ಬಿಟ್ಟು ವಾಪಸ್ಸು ಈ ಬೀಡು ಒಂದು ಬೀಡಿಗೆ ಮಾತ್ರ ಈ ದಾರನ ಸೂಜಿನ ಹೊರಗಡೆ ಎಳ್ಕೊಂಬಂದು ನೋಡಿ ಈ ದಾರನ ಇಲ್ಲಿಗೆ ಕಟ್ ಮಾಡಿಬಿಡ್ಬೇಕು. ಇದನ್ನ ಕಟ್ ಮಾಡಿ ನೋಡಿ ಈ ರೀತಿ ಬೀಡು ನೀಟಾಗಿ ಕೂರ್ಬೇಕು. ನಮಗೆ ಈ ರೀತಿ ತುಂಬ ಸುಲಭ ಇದೆ. ಆರಾಮಾಗಿ ಹೆಣ್ಮಕ್ಳು ಕ್ರೋಶನೇ ಬರಲ್ಲ, ನಾವು ಸೀರೆಗಳಿಗೆ ಹಾಕುವಂಥ ಡಿಸೈನ್ನ ಹೇಳ್ಕೊಡಿ ಅಂತ ಒಬ್ಬರು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರು. ಸೊ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಬೀಡನ್ನ ಇಟ್ಕೊಂಡು ಹಾಕುವಂಥ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸೂಜಿಯಲ್ಲಿ ಆರಾಮಾಗಿ ನಾವು ಹಾಕ್ಕೋಬೋದು. ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೋದು. ಇಲ್ಲಿ ನಾನು ಶಾಂಪಲ್ ಲೇಸ್ ಇರೋದ್ರಿಂದ ಈ ಲೇಸ್ಗೆ ನಾವು ಒಂದು ಅಂದಾಜು ಮೇಲೆ ನಾನು ಇಲ್ಲೊಂದು 3/4 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಅರ್ಧ ಇಂಚಿಗೆ 3 ಸರಿ ನೋಡಿ ಈ ರೀತಿ. ಅಂದರೆ ಈ 6 ಬೀಡುಗಳನ್ನು ನಾವು ಹಾಕಬೇಕಲ್ಲ, ಇಲ್ಲಿ ಮತ್ತೆ 3/4 ಇಂಚು ಮತ್ತು ಇಲ್ಲಿ ಅರ್ಧ ಇಂಚು. ಸೀರೆಗೂ ಕೂಡ ನೀವು ಈ ರೀತಿ ಇನ್ನೂ ದೂರ ಬೇಕು ಅಂದರೆ ಇಲ್ಲಿ ನಾನು 3/4 ಇಂಚು ಬಿಟ್ಟಿದ್ದೀನಿ. ನೀವು 1 ಅಥವಾ 1.5 ಇಂಚಿಗೆ ಕೂಡ ನೀವು ದೂರಕ್ಕೂ ಕೂಡ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈ ಬೀಡ್ ಹಾಕೋದನ್ನು ಮಾತ್ರ ನಾವು ಅರ್ಧ ಇಂಚಿಗೆ ಹಾಕಬೇಕು. ಇನ್ನೂ ಸ್ವಲ್ಪ ದೊಡ್ಡ ಬೀಡ್ ಆದರೆ ನಿಮಗೆ ಇನ್ನೂ ಸ್ವಲ್ಪ ದೂರ ಆಗುತ್ತೆ. ಇದು ಮೀಡಿಯಮ್ ಸೈಜಿನ ಬೀಡನ್ನು ತೊಗೊಂಡಿದ್ದೀನಿ. ಬೀಡಲ್ಲ, ಇದು ಮುತ್ತು. ಬೀಡನ್ನು ಹಾಕ್ಬೋದು, ಮುತ್ತು ಕೂಡ ಹಾಕ್ಬೋದು, ಗೋಲ್ಡ್ ಬೀಡ್ ಹಾಕ್ಬೋದು, ಅಥವಾ ಆ್ಯಂಟಿಕ್ ಬೀಡ್ ಕೂಡ ಹಾಕ್ಬೋದು. ನೋಡಿ ಮೊದಲಿಗೆ ಈ ರೀತಿ ಗಂಟನ್ನು ಹಾಕ್ಬಿಟ್ಟು ಸೀರೆಗೆ ಬಟ್ಟೆ ಹಾಕಿ ಒಂದು ಗಂಟು ಹಾಕ್ಕೊಂಡಿದ್ದೀನಿ. ನೋಡಿ ಈಗ ಅರ್ಧ ಇಂಚಿಗೆ 3 ಮಣಿನ ಹಾಕ್ಕೊಂಡ್ಬಿಟ್ಟು ಅರ್ಧ ಇಂಚಿಗೆ ಈ ರೀತಿ ಹಾಕೋಬೇಕು. ನೋಡಿ ಈ ರೀತಿ ಕುರ್ಕೋಬೇಕು. ಕುದ್ದಾದ್ಮೇಲೆ ಒಂದ್ಸರಿ ಗಂಟು ಹಾಕ್ಕೊಳ್ಳಿ. ಗಂಟು ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ವಾಪಸ್ ರಿಟರ್ನಾಗಿ ಆ ಬೀಡಿಂದನೇ ಮತ್ತು ವಾಪಸ್ಸು ನಾವು ಥ್ರೆಡನ್ನು ತೊಗೊಂಬರ್ಬೋದು. ಅಥವಾ ಸ್ವಲ್ಪ ಸೇಫ್ಟಿ ಇರಲಿ ಅಂದರೆ ಒಂದ್ಸರಿ ಬೀಡನ್ನು ಕೂಡ ಗಂಟನ್ನು ಕೂಡ ಹಾಕ್ಬೋದು. ನಾನು ಸ್ಟಾರ್ಟಿಂಗ್ ಹಾಕಲಿಲ್ಲ, ನಾನು ಅದೇ ರೀತಿ ಹಾಗೆ ವಾಪಸ್ ತೊಗೊಂಬಂದಿದ್ದೀನಿ. ಇಲ್ಲಿ ಗಂಟು ಹಾಕಿದ್ದೀನಿ. ನಿಮ್ಗೆ ಯಾವ ರೀತಿಯ ಅನುಕೂಲ ಇರುತ್ತೋ ಆ ರೀತಿ ಮಾಡ್ಬೋದು. ಈ ಒಂದು ಬೀಡಿಗೆ ಮಾತ್ರ ವಾಪಸ್ ತೊಗೊಂಬಂದು ದಾರನ ಮತ್ತು 2 ಬೀಡನ್ನು ಹಾಕ್ಕೋಬೇಕು.
ನಾವೇನು ಅರ್ಧ ಇಂಚಿಗೆ ಮಾರ್ಕ್ ಮಾಡಿರ್ತೀವಲ್ಲ ಅದೇ ಜಾಗಕ್ಕೆ ಸೂಜಿ ಹಾಕ್ಬಿಟ್ಟು ಕೆಳಗಿಂದ ಮೇಲೆ ತೊಗೊಂಬಂದು ಈ ರೀತಿ ಮಾಡ್ಕೋಬೇಕು. ಮತ್ತು ಕೆಳಗಿಂದ ಮೇಲೆ ಸೂಜಿನ ಹಾಕ್ಬಿಟ್ಟು ಈ ರೀತಿ ಒಂದ್ಸರಿ ಗಂಟು ಹಾಕ್ಕೊಳ್ಳಿ. ಒಂದ್ಸರಿ ಹಾಕ್ಕೊಂಡಾದ್ಮೇಲೆ ಈ ಬೀಡು ಮತ್ತು ಈ ಕೆಳಗಡೆ ಇರುವಂಥ ಬೀಡನ್ನ ಎರಡು ಬೀಡಿಂದ ಸೂಜಿನ ಮೇಲಿಂದ ಕೆಳಗಡೆ ಎಳ್ಕೊಂಬರ್ರಿ. ಎಳ್ಕೊಂಬಂದಾದ್ಮೇಲೆ ಒಂದು ಬೀಡನ್ನು ಮಾತ್ರ ತಗೊಂಡು ನೆಕ್ಸ್ಟು ಒಂದು ಕುಚ್ಚನ್ನು ತಗೋಬೇಕು. ಈ ರೀತಿ ನಾವು ಸೀರೆಗೆ ಎಷ್ಟು ಬೇಕೋ ಮಾರ್ಕ್ ಮಾಡ್ಕೊಂಡು ಆದಮೇಲೆ ಕೌಂಟಿಂಗ್ ಮಾಡಿಕೊಂಡು ಈ ರೀತಿ ಕುಚ್ಚನ್ನ ರೆಡಿ ಮಾಡಿ ಫಸ್ಟಿಗೆ ಇಟ್ಕೊಂಡ್ಬಿಟ್ರೆ ನಾವು ಸೀರೆಗೆ ಆರಾಮಾಗಿ ಒಂದು ಗಂಟೆಯಲ್ಲೇ ಈ ಸೀರೆಗೆ ಪೂರ್ತಿ ಹಾಕ್ಬಿಡ್ಬೋದು. ನೋಡಿ, ಅದೇನು ಒಂದು ಬೀಡಿಗೆ ಹಾಕ್ಕೊಂಡಿದ್ವಲ್ಲ ವಾಪಸ್ ಅದೇ ಒಂದು ಬೀಡಿಗೆನೆ ದಾರನ ಎಳ್ಕೊಂಡು ಹೋಗ್ಬೇಕು. ನೋಡಿ, ಈ ರೀತಿ ಎಳ್ಕೊಂಡು ಬಂದು ಮತ್ತೆ ಈಗ ನೋಡಿ ಈ ಎರಡು ಬೀಡಿಗೂ ಸೂಜಿಯಿಂದ ಮೇಲೆ ಎಳ್ಕೊಂಬರ್ಬೇಕು. ಕೆಳಗಿಂದ ಮೇಲೆ ತೊಗೊಂಬರ್ತಾ ಇದ್ದೀನಿ. ಈ ರೀತಿ ಎರಡು ಬೀಡಿಂದ ಹೊರಗಡೆ ಲಾಸ್ಟಿಗೆ ಮೇಲಿಂದ ಕೆಳಗಡೆ ತೊಗೊಂಬರ್ಬೇಕು. ಈ ಬೀಡು ಕುಚ್ಚು ಹಾಕಿದ್ಮೇಲೆ ಮತ್ತು ಈ ಎರಡು ಬೀಡಿಂದ ಕೆಳಗಿಂದ ಮೇಲೆ ತೊಗೊಂಬರ್ಬೇಕು. ತೊಗೊಂಬಂದಾದ್ಮೇಲೆ ನೋಡಿ ಇಲ್ಲಿ ಕೆಳಗಿಂದ ಮೇಲೆ ಮತ್ತೆ ಸೂಜಿನ ಹಾಕ್ಬಿಟ್ಟು ಗಂಟು ಹಾಕೋಬೇಕು. ಇಲ್ಲಿ ಲಾಸ್ಟಿಗೆ ಒಂದು ಸರಿ ಎರಡು ಸರಿ ಹಾಕಿ ಗಂಟು ಎರಡು ಸರಿ ಹಾಕ್ಕೊಂಡ್ರೆ ಗಟ್ಟಿಯಾಗಿ ಕೂರುತ್ತೆ. ಇನ್ನೊಂದು ಸರಿ ಈ ರೀತಿ ತಗೊಂಡು ಸೂಜಿನ ಈ ರೀತಿ ಗಂಟು ಹಾಕ್ಕೊಳ್ಳಿ. ಆಮೇಲೆ ಒಂದು ಬೀಡಿಗೆ ಮಾತ್ರ ಈ ರೀತಿ ಮೇಲಿಂದ ಕೆಳಗಡೆ ಸೂಜಿನ ಹೊರಗಡೆ ಎಳ್ಕೊಂಬಂದು ಈ ದಾರನ ಕಟ್ ಮಾಡಿಬಿಟ್ರಿ. ಈಗ ದಾರನ ಕಟ್ ಮಾಡಿಬಿಟ್ರೆ ಇಲ್ಲಿಗೆ ಇದು ಮುಗೀತು. ಮತ್ತು ನೆಕ್ಸ್ಟಿಗೆ ನಾವು ಈ ರೀತಿ ಗಂಟು ಹಾಕೋಬೇಕು. ನಾವೇನು ಮಾರ್ಕ್ ಮಾಡಿ ಇಟ್ಕೊಂಡಿರ್ತೀವಲ್ಲ ನೆಕ್ಸ್ಟು 3/4 ಇಂಚಿಗೆ ನೋಡಿ ಇಲ್ಲಿ 3/4 ಇಂಚ್ ಬಿಟ್ಟಿದ್ದೀನಿ. ಇಲ್ಲೂ ಕೂಡ 3/4 ಇಂಚು ಆ ಲೆವೆಲ್ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಸೀರೆಗಾದರೆ ಪೂರ್ತಿ ಮಾರ್ಕ್ ಮಾಡಿಕೊಂಡೆ ಆಮೇಲೆ ಈ ರೀತಿ ನಾವು ಸ್ಟಾರ್ಟ್ ಮಾಡಬೇಕು. ನೋಡಿ, ಮತ್ತೆ ಕೆಳಗಿಂದ ಮೇಲೆ ಸೂಜಿ ಹಾಕ್ಬಿಟ್ಟು ಒಂದು ಸಾರಿ ಈ ರೀತಿ ಗಂಟು ಹಾಕ್ಕೊಳ್ಳಿ. ಮತ್ತು 3 ಬೀಡ್ ಹಾಕ್ಕೋಬೇಕು, ಮುತ್ತನ್ನು ಹಾಕ್ಕೋಬೇಕು. 3 ಮುತ್ತನ್ನು ಹಾಕ್ಕೊಂಡ್ಬಿಟ್ಟು ನೋಡಿ ಇಲ್ಲಿ ಅರ್ಧ ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿಗೆ ಕೆಳಗಡೆಯಿಂದ ಮೇಲೆ ಸೂಜಿನ ತೊಗೊಂಬಂದು ಈ ರೀತಿ ಮತ್ತೆ ವಾಪಸ್ಸು ಆ ಒಂದು ಬೀಡಿಗೆ ಮಾತ್ರ ವಾಪಸ್ ರಿಟರ್ನ್ ತೊಗೊಂಬರ್ಬೋದು. ಗಂಟು ಬೇಕಾದರೂ ಹಾಕ್ಕೋಬೋದು, ವಾಪಸ್ಸು ಹಾಗೆ ಕೂಡ ಹಾಕ್ಕೋಬೋದು. ನಾನು ಫಸ್ಟ್ ಸ್ಟಾರ್ಟಿಂಗಿಗೆ ತೊಗೊಂಡೆ, ಸೆಕೆಂಡಿಗೆ ನಾನು ಮತ್ತೆ ಒಂದು ಸರಿ ಗಂಟನ್ನು ಹಾಕ್ಕೊಂಡೆ. ನೋಡಿ, ಈಗ 2 ಬೀಡನ್ನು ಹಾಕ್ಬಿಟ್ಟು ಈ ರೀತಿ ಹಾಕ್ಕೊಂಡಿದ್ದೀನಿ. ಗಂಟನ್ನು ಹಾಕ್ಕೋಬೇಕು. ಬೇಕಾದ್ರೆ ಗಂಟು ಹಾಕ್ಕೊಳ್ಳಿ, ಇಲ್ಲಾಂದರೆ ವಾಪಸ್ಸು ಅದೇ ರೀತಿ ತೊಗೊಂಬರ್ಬೋದು. ಗಂಟು ಹಾಕಿದರೆ ಇನ್ನೂ ಒಳ್ಳೆಯದು. ಫಸ್ಟಿಗೆ ಮತ್ತು ಲಾಸ್ಟಿಗೆ ಗಂಟು ಹಾಕ್ಕೊಳ್ಳಿ. ಆಮೇಲೆ ನೋಡಿ, ಸೂಜಿ ಮೇಲಿಂದ ಕೆಳಗಡೆ 2 ಬೀಡಿಗೆ ಕೆಳಗಡೆ ತರಬೇಕು. ಸೂಜಿನ ಕೆಳಗಡೆ ತಂದುಬಿಟ್ಟು ಒಂದು ಬೀಡನ್ನು ತಗೊಳ್ಳಿ. ಮತ್ತು ಈಗ ಒಂದು ಕುಚ್ಚನ್ನು ತಗೊಳ್ಳಿ. ಈ ಕುಚ್ಚನ್ನು ತೊಗೊಂಡ್ಬಿಟ್ಟು ನೀಟಾಗಿ ರೀತಿ ಸೂಜಿನ ಒಳಗಡೆಯಿಂದ ಕುಚ್ಚನ್ನು ಒಳಗಡೆ ಹಾಕಿ ಮತ್ತು ಈಗ ರಿಪೀಟಾಗಿ ಈ ಮಣಿ ಒಂದು ಸಿಂಗಲ್ ಮಣಿ ಏನಿದೆಯಲ್ಲ ಅದಕ್ಕೆ ವಾಪಸ್ಸು ಹಾಕ್ಕೊಳ್ಳಿ. ಈ ರೀತಿ ವಾಪಸ್ ಆದಮೇಲೆ ನೀಟಾಗಿ ಕೂರಿಸ್ಕೊಂಡು ನೆಕ್ಸ್ಟು ನೋಡಿ ಕೆಳಗಡೆಯಿಂದ ಮೇಲ್ಗಡೆ 2 ಬೀಡಿಗೆ ಈ ರೀತಿ ಸೂಜಿನ ಹಾಕ್ಬಿಟ್ಟು ಮೇಲೆ ಎಳ್ಕೊಳ್ಳಿ. ಈ ರೀತಿ ನೀಟಾಗಿ ಎಳ್ಕೋಬೇಕು. ಈ ರೀತಿ ಎಳ್ಕೋಬೇಕು. ಇದನ್ನು ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ಮತ್ತೆ ಈಗ ಒಂದ್ಸರಿ ಗಂಟು ಹಾಕ್ಕೋಬೇಕು. ಸೂಜಿ ಕೆಳಗಡೆಯಿಂದ ಮೇಲ್ಗಡೆ ತೊಗೊಂಡ್ಬಿಟ್ಟು ಒಂದ್ಸರಿ ಗಂಟು ಹಾಕ್ಕೊಳ್ಳಿ. ಈ ರೀತಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಅವಾಗ ನಮಗೆ ನೀಟಾಗಿ ಕೂರುತ್ತೆ. ಇನ್ನೊಂದು ಸರಿ ನಾನು ಗಂಟು ಹಾಕ್ತೀನಿ. 2 ಸರಿ ಲಾಸ್ಟಿಗೆ ಗಂಟು ಹಾಕ್ಬಿಟ್ಟು ಒಂದು ಬೀಡಿಗೆ ಮಾತ್ರ ಈ ರೀತಿ
ದಾರನ ಹೊರಗಡೆ ಎಳ್ಕೊಂಬಂದು ಕಟ್ ಮಾಡಿ. ಮೇಲೆ ಕಟ್ ಮಾಡಿದರೆ ನಿಮಗೆ ದಾರ ಕಾಣಿಸುತ್ತೆ, ತುದಿ ಅಕಸ್ಮಾತ್ ಬಿಚ್ಚೋ ಚಾನ್ಸಸ್ ಕೂಡ ಇರುತ್ತೆ. ಇಲ್ಲಿ ಇನ್ನೆರಡು ಸರಿ ನಾನು ಹಾಕ್ಬಿಟ್ಟು ನೆಕ್ಸ್ಟು ತೋರಿಸ್ತೀನಿ. ನೋಡಿ ಪೂರ್ತಿ ನಾನು ಮುಗಿಸ್ಕೊಂಡಿದ್ದೀನಿ. ಸೊ ಇಲ್ಲಿ ಕುಚ್ಚಿಗೆ ನಾನು 137 ತೊಗೊಂಡಿದ್ದೀನಿ. ನೋಡಿ ಇಲ್ಲಿ ಕರೆಕ್ಟಾಗಿ ಅರ್ಧ ಇಂಚಿಗೆ ನಾನು ಮಾರ್ಕ್ ಮಾಡಿಕೊಂಡು ಈಗ ಬೀಡನ್ನು ಹಾಕಿದ್ದೀನಿ. ಇದಕ್ಕಿಂತ ದೊಡ್ಡ ಸೈಜು ಬೀಡಾದರೆ ಸ್ವಲ್ಪ ಇನ್ನೂ ಅಗಲ ತೊಗೋಬೇಕಾಗುತ್ತೆ ನೀವು. ಇದು ಮೀಡಿಯಮ್ ಸೈಜಿನ ಬೀಡನ ಮೊತ್ತನ್ನು ತೊಗೊಂಡಿದ್ದೀನಿ ನಾನು. ನೋಡಿ ಫೈನಲ್ ಆಗಿ ಈ ರೀತಿ ಕಾಣಿಸುತ್ತೆ ನಮಗೆ. ಈ ಡಿಸೈನು ತುಂಬ ಕ್ರೋಶ ಯಾರಿಗೂ ಬರೋದೇ ಇಲ್ಲ ಅನ್ನೋಂಥವ್ರು ಆರಾಮಾಗಿ ನಿಮ್ಮ ಸೀರೆಗಳಿಗೆ ಮನೆಯಲ್ಲೇ ಕೂತ್ಕೊಂಡು ನೀವು ಈ ರೀತಿ ಕುಚ್ಚನ್ನು ಹಾಕ್ಕೋಬೋದು. ನೋಡಿ ಇಲ್ಲೆಲ್ಲ ಅರ್ಧ ಇಂಚಿಗೆ ನಾನು ಹಾಕಿದ್ದೀನಿ. ಸೊ ಆ ಕಡೆ ಈ ಕಡೆ ನೋಡಿ ಈ ರೀತಿ ಕರೆಕ್ಟಾಗಿ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಸೆಂಟ್ರಿಗೆ 3/4 ಇಂಚು ಬಿಟ್ಟಿದ್ದೀನಿ ನಾನು, ಅರ್ಧ ಇಂಚಿನಕ್ಕಿಂತ ಮೇಲೆ ಇದೆ 3/4 ಇಂಚು. ಸೀರೆಗೆ ನೀವು ಇನ್ನೂ 1 ಇಂಚನ್ನ ಮಾಡ್ಕೋಬೋದು, ಅಥವಾ 1.5 ಇಂಚಿಗೂ ಕೂಡ ದೂರ ಮಾಡ್ಕೋಬೋದು. ಬೀಡ್ ದೊಡ್ಡದು ಇತ್ತು ಅಂದರೆ ಇನ್ನೂ ದೂರ ಮಾಡ್ಕೊಳ್ಳಿ. ಸೊ 137 ಕುಚ್ಚಿಗೆ ನಾನು ತೊಗೊಂಡಿದ್ದೀನಿ. ಇನ್ನೂ ಉದ್ದ ಬೇಕಾದರೆ ಉದ್ದ ಬಿಟ್ಕೋಬೋದು ನೀವು ಕುಚ್ಚಿಗೆ. ನಾನು ಮೀಡಿಯಮ್ ಸೈಜು ಕುಚ್ಚನ್ನು ಮಾಡಿದ್ದೀನಿ ಇಲ್ಲಿ. ಸೊ ಫೈನಲಾಗಿ ಇವತ್ತಿನ ಡಿಸೈನು ಈ ರೀತಿ ಬರುತ್ತೆ. ನಾರ್ಮಲ್ ನೀಡಿಂದ ಹಾಕುವಂಥ ಕುಚ್ಚಿದು. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಅನ್ನೋರು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ, ಗ್ರೂಪಿಗೆ ಶೇರ್ ಮಾಡಿ. ಸೊ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಆವಾಗ ನಮಗೆ ಯಾವ ರೀತಿ ವಿಡಿಯೋಗಳನ್ನು ಮಾಡಬೇಕು ಅಂತ ಗೊತ್ತಾಗುತ್ತೆ. ವಾಟ್ಸಪ್ಪಲ್ಲಿ ಒಬ್ಬರು ನನಗೆ ನಾರ್ಮಲ್ ನೀಡಲ್ನಿಂದ ಕುಚ್ಚು ಹಾಕೋದನ್ನು ತೋರಿಸಿ ಅಂತ ಹೇಳಿದರು. ಸೊ ಅದಕ್ಕಾಗಿ ನಾನು ಈ ಒಂದು ಡಿಸೈನ್ನ ತೋರಿಸಿದ್ದೀನಿ. ಸೊ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.